ಗೈಸ್ ಈ ವಿಡಿಯೋ ಜಸ್ಟ್ ಎಜುಕೇಶನಲ್ ಪರ್ಪಸ್ ಅಷ್ಟೇ. ಸೊ ಫೈನಲಿ ಟಾರ್ಗೆಟ್ ಹತ್ರ ಹೋಗ್ತಿದೆ, ನೋಡೋಣ ಹಿಟ್ಟಾಗುತ್ತಾ ಇಲ್ವಾ. ಆಲ್ಮೋಸ್ಟ್ 1:1 ತಗೊಂಡಿದ್ದೀನಿ ನಾನು. ಸೊ 1% ಪ್ರಾಫಿಟ್ ರೇಂಜ್ 1:5% ರಿಸ್ಕ್ ಆ್ಯಂಡ್ ರಿವಾರ್ಡ್ ತೊಗೊಂಡಿದ್ದೀನಿ. 1% ರಿಸ್ಕ್ ಅಂದರೆ ಸೊ 1.5% ನಾನು ಏನಕ್ಕೆ ಇಲ್ಲಿ ಪ್ರಾಫಿಟ್ಟು. ಟ್ರೇಡ್ ತಗೊಂಡೆ ಅಂತಂದ್ರೆ ನೋಡಿ, 1 ಅವರ್ ಚಾರ್ಟಲ್ಲಿ ನೋಡ್ರೆ ನಿಮಗೆ ಇದೊಂದು ಬಿಗ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲೇಸ್ ಇದು, ಅಂದರೆ ಬೈಯಿಂಗ್ ಝೋನ್ ಇದು. ಸೊ ಮಾರ್ಕೆಟ್ ಇಲ್ಲಿಂದ ಫಾಲೋ ಆಗಿ ಮಾರ್ಕೆಟು ಮೂವ್ಮೆಂಟ್ ನೋಡ್ರಿ, ಇದು ಅಂದರೆ ಒಂದು ಬೇರಿಶ್ ಮೂಮೆಂಟ್, ಒಂದು ಡೌನ್ ಫಾಲ್ ಇದೆ ನೋಡಿ, ಇಲ್ಲಿಂದ ಇಲ್ಲಿ ಮಾರ್ಕೆಟ್ ಬಿದ್ದೆ. ಸೊ ಇಲ್ಲಿ ಹೋಗಿ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಚಾರ್ಟ್ ತಗೊಂಡ್ರೆ ನಿಮಗೆ ಇಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ, ಇಲ್ಲೆಲ್ಲ ಇವಾಗ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಇಲ್ಲಿ ಟ್ರೇಡ್ಸ್ ತೊಗೊಂಡಿರ್ತಾರೆ. ಸೊ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತಾರೆ. ಸೊ ಮಾರ್ಕೆಟ್ ಏನು ಮಾಡುತ್ತಂದ್ರೆ, ಇಲ್ಲಿ ಹೋಗಿ ಅವರು ಸ್ಟಾಪ್ ಲಾಸ್ನೆಲ್ಲ ಟ್ರಿಗರ್ ಮಾಡಿ ತಿರ್ಗಾ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು ತಿರ್ಗಾ ಇಲ್ಲಿ ಇವಾಗೇನು ನಾವೇನು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀರಲ್ಲ, ಸೊ ಇಲ್ಲೂ ಸ್ಟಾಪ್ ಲಾಸ್ ಟ್ರಿಗರ್ ಮಾಡಿಸ್ತೀವಿ. ಇಲ್ಲಿ ಬುಲ್ಲಿಶ್ ಹೋಗೋ ಮೂಮೆಂಟ್ ಅಂತ ಇದ್ದಾವೆ ರಿಟೇಲ್ ಟ್ರೇಡರ್ಸ್ ಎಲ್ಲ. ಸೊ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದ್ಬಿಟ್ಟು ಇಲ್ಲೊಂದು ಟ್ರೇಡ್ ತೊಗೊಂಡಿರ್ತಾರೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೊಂಡು ಎಲ್ಲ ಟ್ರೇಡ್ ಮಾಡಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ತಿರ್ಗಾ ಇಲ್ಲಿ ಹೋಗಿ ಇಲ್ಲೊಂದು ಟಚ್ ಮಾಡಿ ಅಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಮಾಡಿ, ಇಲ್ಲೂ ಸ್ಟಾಪ್ ಲಾಸ್ ಟ್ರಿಗರ್ ಮಾಡಿ ಸೊ ಮೇಲೆ ಹೋಗುತ್ತೆ. ಇದಕ್ಕೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಾನು ಟ್ರೇಡ್ ತೊಗೊಂಡಿದ್ದೀನಿ ಆಲ್ರೆಡಿ. ಸೊ ಇನ್ನೇನು ಹತ್ರ ಬಂತು. ಗೈಸ್ ಇನ್ನೊಂದು ಏನಂತಂದರೆ, ಸೆಬಿ ಪ್ರಕಾರ ಆಲ್ಮೋಸ್ಟ್ 95% ಆಫ್ ಆಪ್ಷನ್ ಟ್ರೇಡರ್ಸ್ ಲಾಸ್ ಮಾಡ್ಕೊಂತ ದುಡ್ಡು. ನೆನ್ನೆ ಎಕ್ಸ್ಪೈರಿ ಇತ್ತಲ್ಲ, ನೆನ್ನೆ ಎಕ್ಸ್ಪೈರಿ ಟೈಮಲ್ಲಿ ನೋಡಿ ಮಾರ್ಕೆಟ್ ಫುಲ್ಲು ಇಲ್ಲಿ ಅಂದರೆ ಪ್ರೀಮಿಯಮ್ ಎಲ್ಲ ಫುಲ್ಲು ಮೆಲ್ಟ್ ಮಾಡಿಸ್ಬಿಡ್ತಾರೆ ಅವರು. ಬಯರ್ಸ್ ಎಲ್ಲ ಸೆಲ್ಲಿಂಗ್ ಮಾಡಿ ಆ ಕಡೆ ಬಿಗ್ ಇನ್ವೆಸ್ಟರ್ಸ್ ಎಲ್ಲ ಪ್ರೀಮಿಯಂನ ಮೆಲ್ಟ್ ಮಾಡ್ಸಕ್ಕಂತ ಹೇಳ್ತಾರೆ ಅವರು. ಆಗಿರುತ್ತಲ್ಲ, ಸೊ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡ್ತಿರ್ತಾರೆ. ಸೊ ಅದೊಂದು ಸ್ಲೈಟ್ಲಿ ಒಂದು ರಿವರ್ಸ್ ಬ್ಯಾಕ್ ಆಗಿ ತಿರ್ಗಿ ಜಂಪ್ ಆಗುತ್ತೆ ನೋಡಿ ಮೇಲೆ. ನಾವು ಹೇಳ್ದಂಗೆಲ್ಲ ಆಗಲ್ಲ, ಬಟ್ ಏನಂದರೆ 10 ಟ್ರೇಡರ್ಸ್ ಒಂದು 10 ಟ್ರೇಡ್ ತೊಗೊಂಡ್ರೆ ಒಂದು 6-7 ಸಕ್ಸಸ್ ಆಗುತ್ತೆ, ಇನ್ನು 3 ಪಕ್ಕ ಫೇಲ್ಯೂರ್ ಆಗೇ ಆಗುತ್ತೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಇವಾಗಂತ. ನೀವೇನಾದರೂ ಮನಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಇದೊಂದೇ ಟ್ರೇಡಲ್ಲಿ ಸ್ವಲ್ಪ ಕ್ಯಾಪಿಟಲಿಂದ 10 ಲಕ್ಷ ಕೂಡ ದುಡಿಬೋದು, 20 ಲಕ್ಷ ಕೂಡ ದುಡಿಬೋದು. ನೋಡಿ ಬೂಮ್ ಆಯ್ತು ಇವಾಗ, ಬೂಮ್. ಸೊ ನನ್ನ ಟಾರ್ಗೆಟ್ಗೆ ಆಲ್ಮೋಸ್ಟ್ ಇನ್ನೆಷ್ಟು ಪಾಯಿಂಟ್ಸ್ ಐತೆ ಅಂತಂದರೆ, ಇನ್ನೊಂದು 30 ಪಾಯಿಂಟ್ಸು ಇಲ್ಲ 20 ಪಾಯಿಂಟ್ಸ್ ಅಷ್ಟೇ ಇರೋದು, 20 to 25 ಪಾಯಿಂಟ್ಸು. ಸೊ ನನಗಿಲ್ಲಿ ಕನ್ಫರ್ಮ್ ಆಯಿತು 100% ನನ್ನ ಟಾರ್ಗೆಟ್ ಅಚೀವ್ ಆಗುತ್ತೆ.